ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬ್ರಹ್ಮಪುತ್ರ ನದಿ ಕೆಳಗಿರುವ ಯಾರ್ಲುಂಗ್ ಸಾಂಗ್ಪೋ ನದಿಗೆ ಅಡ್ಡಲಾಗಿ ಜಲವಿದ್ಯುತ್ ಅಣೆಕಟ್ಟು ಕಟ್ಟುವ ಪ್ರಾಜೆಕ್ಟ್ಗೆ ಚೀನಾ ನಿನ್ನೆ ಚಾಲನೆ ನೀಡಿದೆ. ಟಿಬೆಟ್ನ ನಿಂಗ್ಚಿ ಪ್ರಾಂತ್ಯದಲ್ಲಿ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ ಚೀನಾ ಮುಂದಾಗಿದೆ. ಇದನ್ನ ಯಾಜಿಯಾಂಗ್ ಗ್ರೂಪ್ ಅಭಿವೃದ್ಧಿಪಡಿಸ್ತಾ ಇದೆ. ಈ ಡ್ಯಾಂ ಮೂಲಕ ಚೀನಾ 300 ಬಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಗುರಿಯನ್ನ ಹೊಂದಿದೆ. ಬೀಜಿಂಗ್ ಸರ್ಕಾರ ಕಳೆದ ಜನವರಿಯಲ್ಲಿ ಈ ಪ್ರಾಜೆಕ್ಟ್ಗೆ ಅನುಮೋದನೆ ನೀಡಿತ್ತು. ಚೀನಾದ ಈ ಪ್ರಾಜೆಕ್ಟ್ನಿಂದ ಕೇವಲ ಟಿಬೆಟಿಯನ್ ಮಾತ್ರವಲ್ಲದೆ ಭಾರತ ಮತ್ತು ಬಾಂಗ್ಲಾದೇಶದ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಹೀಗಾಗಿ ಭಾರತ ಚೀನಾ ಈ ಪ್ರಾಜೆಕ್ಟ್ ಅನ್ನು ವಿರೋಧಿಸುತ್ತಾನೇ ಇತ್ತು. ಇದೀಗ ಡ್ಯಾಂ ನಿರ್ಮಾಣ ಕಾರ್ಯಕ್ಕೆ ಚೀನಾ ಚಾಲನೆ ನೀಡಿದೆ. ಬ್ರಹ್ಮಪುತ್ರ ನದಿ ಕೇವಲ ನದಿಯಲ್ಲ, ಇದು ಈಶಾನ್ಯ ಭಾರತದ ಲಕ್ಷಾಂತರ ಜನರ ಜೀವನಾಡಿ. ಚೀನಾ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟುಗಳನ್ನು ಕಟ್ಟೋದು ಇದೇ ಮೊದಲಲ್ಲ. ಈಗಾಗಲೇ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಈ ಅಣೆಕಟ್ಟುಗಳು ಭಾರತ ಮತ್ತು ಚೀನಾ ನಡುವಿನ ಘರ್ಷಣೆಯ ಪ್ರಮುಖ ಅಂಶಗಳಲ್ಲಿ ಒಂದು. ಇದೀಗ ಮತ್ತೆ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಆತಂಕ ಶುರುವಾಗಿದೆ. ಈ ಅಣೆಕಟ್ಟು ಟಿಬೆಟ್ನಲ್ಲಿ ಮಾತ್ರವಲ್ಲದೆ ಅಸ್ಸಾಂ, ಅರುಣಾಚಲ ಪ್ರದೇಶ ಮತ್ತು ಬಾಂಗ್ಲಾದೇಶದಲ್ಲಿಯೂ ಭಾರೀ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಕಾರಣವಾಗಬಹುದು ಅಂತ ನಂಬಿಕೆ. ಮತ್ತೊಂದೆಡೆ ಅಣೆಕಟ್ಟು ಕೆಳಹರಿವಿನ ದೇಶಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಲಿದೆ. ಆದರೆ ಚೀನಾ ಇದನ್ನ ಒಪ್ಪಿಕೊಳ್ತಿಲ್ಲ.